ಚಾನ್ಸೇ ಇರಲಿಲ್ಲ. ನಾನು ಅವ್ರಿಗೆ ಹೇಳಿದೆ, ಒಂದು ದಿವಸ ಮೋದಿಯವರು ಕೂಡ ಇಲ್ಲಿ ಬರ್ತಾರೆ, ಆ ರೀತಿ ಕೆಲಸ ನಡೆದ್ರೆ ಬಂದೇ ಬರ್ತಾರೆ. ಒಳ್ಳೆ ಮನಸ್ಸಿದ್ರೆ ಎಲ್ಲರೂ ಆ ಸ್ಥಳ ನಾವು ದೇವರನ್ನ ಪ್ರಾರ್ಥಿಸಿದಾಗ ದೇವರು ನಮ್ಮ ಜೊತೆಗೆ ಇರ್ತಾರೆ. ಆ ರೀತಿಯ ವಿಷಯ ಇದು. ಅವರು ಕೂಡ ನಮ್ಮ ಜೊತೆಗೆ ಇವತ್ತಿದ್ದಾರೆ ಇಂತಹ ದೊಡ್ಡ ಕಾರ್ಯದಲ್ಲಿ. ಯಾಕಂದ್ರೆ ಇವತ್ತಿದ್ದು ಮಾರ್ಗದರ್ಶನ. ಯಾಕಂದ್ರೆ ಇದು ನಮಗೆ ಕೊಡಗು ಜಿಲ್ಲೆಗೆ ಸೂಚನೆ, ಅರಿವು, ಜಾಗೃತಿ. ನಾವು ಅದನ್ನ ಅರ್ಥ ಮಾಡ್ಬೇಕು. ನಾಳೆ ಪತ್ರಿಕೆಯಲ್ಲಿ ಈಗಾಗಲೇ ಕೆಲವು ಟಿವಿಲಿ ಬರ್ತಾ ಇದೆ. ಆಗ ನಾನು ಮಾಡಬೇಕು ಅನ್ನಿಸ್ತದೆ. ಒಂದು ವಾಯ್ಸ್ ಇಲ್ಲದಾಗ ಸರ್ ಜ್ಞಾನ ಎಲ್ಲೋ ಹೊರಗೆ ಹಾಕೊಂಡು ಅಜ್ಞಾನ ಆಗಿರ್ತದೆ. ಅದು ಎಲ್ಲೋ ಕಳಚಿ ಬಿಡ್ತಾ ಇದೆ ಈಗ. ಅಂದ್ರೆ ಜ್ಞಾನ ಬರಬೇಕಾದ್ರೆ ನಾನು ಮಾಡಬಾರ್ದಿತ್ತು, ನಾನು ಮಾಡಬೇಕು ಅನ್ನೋದು ಮತ್ತೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಅವ್ರಿಗೆ ಕೂಡ ಎಲ್ಲರ ಪರವಾಗಿ ಮೈ ನದಿ 18 ಎಲ್ಲ ಮಾಡಿದ್ರು ಸರ್. ಕಂಚಿಕಾಮ ಪರಿಸರ ಈ ಸಂದರ್ಭ ಕುಮಾರ್ ಮಂಡ್ಯ ಡಿಸ್ಟಿಕ್ ಇಂದ ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಕಾಲೇಜ್ ಶ್ರೀಕಾಂತ್ ಅವರು ಕಾರ್ಯಕರ್ತ. ಫ್ರಮ್ ಬೀದರ್, ಬಟ್ ನಾವು ಬೆಂಗಳೂರಲ್ಲೇ ವರ್ಕ್ ಮಾಡಿದ್ದೀವಿ. ಬಾಲಕೃಷ್ಣ, ಕುಶಾಲನಗರ ಬಸ್ಸಲ್ಲಿ ಇಂಜಿನಿಯರ್. ನಾನು ಇಲ್ಲಿ ಕನ್ಸ್ಟ್ರಕ್ಷನ್ ಸೋಮಶೇಖರ್ ಅಂತ ಹೇಳಿ ಇಲ್ಲಿ ಹೋಗ್ತಾ ಇದ್ವಿ. ಮುಕ್ತಿನೇಶ್ ಅಂತ ದಾವಣಗೆರೆಯಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ವಿಜಯ್ ಕುಮಾರ್ ಗದಗಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ. ಚಂದ್ರಶೇಖರ ಕುಕ್ಕೆ ಸುಬ್ರಹ್ಮಣ್ಯ ಮೂಲತಃ ಬೆಂಗಳೂರಲ್ಲಿ ಕೆಲಸದಲ್ಲಿ ಯುವ ಬ್ರಿಗೇಡ್ ಕಾರ್ಯಕರ್ತ. ಮಲ್ಲೇಶ್ ಅಂತ ಇಲ್ಲೇ ನಂತರ ಮೂಲತಃ ಮಂಗಳೂರು ಪ್ರದೀಪ್ ಅಂತ ಯುವ ಬ್ರಿಗೇಡ್ ಕಾರ್ಯಕರ್ತ, ಮೂಲತಃ ಮಂಗಳೂರು, ಕೆಲಸ ಮಾಡೋದು ಬೆಂಗಳೂರು. ಜವಾಬ್ದಾರಿ ಏನಿದ್ದು? ಬೆಂಗಳೂರು ಜಿಲ್ಲಾ ಸಂಚಾರ. ದಿನೇಶ್, ಮೂಲತಃ ಕಾಸರಗೋಡು, ನಾನು ಮೈಸೂರಲ್ಲಿ PhD ಸ್ಟೂಡೆಂಟ್ ಆಗಿದೆ. ಶಶಿಕುಮಾರ್ ಅಂತ ಮೈಸೂರಲ್ಲಿ ರಾಜೇಶ್, ಸಾಹಿತ್ಯ ಪ್ರಚಾರ. ಅಲೋಕ್ ಅಂತ BMS ಮಾಡ್ತೇನೆ ಉಡುಪಿಯಲ್ಲಿ. ಮೈಸೂರು ಮತ್ತು ಕೊಡಗುಗೆ ಕಸ್ತೂರಿ ರಂಗನ್ ವರದಿ ಜಾರಿಯಾಗಲಿ. ಪ್ರಮೋದ್ ಮಂಡ್ಯದಿಂದ ಸ್ವದೇಶಿ ಭಂಡಾರಿ. ಮಧುಕರ್ ಬೆಂಗಳೂರು ಕೆಲಸ ಮಾಡ್ತಾರೆ. ಧರ್ಮ ಯುವ ಬ್ರಿಗೇಡ್ ಕಾರ್ಯಕರ್ತ. ಮಂಜುನಾಥ್ ನಮ್ಮಿಟ್ಟು ಮಂಡ್ಯದಿಂದ ಮೆಡಿಕಲ್ ರಿಪ್ರೆಸೆಂಟೇಟಿವ್. ಕುಮಾರ್ ಬೆಂಗಳೂರು HP ಕೆಲಸ ಮಾಡ್ತಾರೆ. ಅವರೇ ಹರೀಶ್ ಅಂತ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಅಕ್ಷಯ್ ಅಂತ FMC ಓದ್ತಾ ಇರೋದು ಕೊಪ್ಪದಲ್ಲಿ. ನಿತ್ಯಾನಂದ ಯುವ ಬ್ರಿಗೇಡ್ ರಾಜ್ಯ ಸಂಚಾಲಕ ಮಂಡ್ಯ. ಚಂದ್ರಶೇಖರ್ ನಂಜನಗೂಡು ಯುವ ಬ್ರಿಗೇಡ್. ಬಂದು ಇಲ್ಲಿ ಪ್ರೋಗ್ರಾಮ್ ಚಾರ್ಟ್ ಮಾಡಿದ್ದಾರೆ. ಚಂದ್ರು ಕಪಿಲಾ ನದಿ ಇದೆಯಲ್ಲ, ಅದನ್ನು ಪೂರ್ತಿ ಸ್ವಚ್ಛ ಮಾಡಿರುವಂಥ ಒಂದು ಟೀಮನ್ನು ಪೂರ್ತಿ ಲೀಡಿಂಗ್ ಕಪಿಲ ಸರ್ ನಂಜನಗೂಡು ಸರ್. ಶಿವಕುಮಾರ್ ಬೆಂಗಳೂರು ಯುವ ಬ್ರಿಗೇಡ್ ಕಾರ್ಯಕರ್ತ. ಫಾರ್ಮರ್ ಸತೀಶ್ ಹೊನ್ನಾವರ ಮಹೇಂದ್ರ ಬೆಂಗಳೂರು ಯುವ ಬ್ರಿಗೇಡ್ ಕಾರ್ಯಕರ್ತ. ನಿರಂಜನ್ ಅವನು 108 ಸೂರ್ಯ ನಮಸ್ಕಾರವನ್ನು 9 minutes 50 seconds ವರ್ಲ್ಡ್ ರೆಕಾರ್ಡ್ ಇದೆ ಅವನ ಹೆಸರಲ್ಲಿ. ಕಾರ್ತಿಕ್ ಅಂತ ಬೆಂಗಳೂರಿಂದ ಯುವ ಬ್ರಿಗೇಡ್ ಕಾರ್ಯಕರ್ತ. ನಂಗೆ ಆಯ್ತಾ? ಆಯ್ತು. ಇವನ್ ತಂದೆ ಅವ್ರ ತಂದೆ ತಾಯಿ ಇಬ್ರು ಬಂದಿದ್ದಾರೆ. ನನ್ನ ಮಗ ಏನ್ ಮಾಡ್ತಾನೆ ನೋಡಿ. ನಮ್ಮ TV ಚಾನಲ್ ಅವರು ದಿಗ್ವಿಜಯ್ ಅವ್ರ ತಾಯಿ ಇಂಟ್ರೊಡ್ಯೂಸ್ ಮಾಡೋದು. ಅವರು ಮೂಲತಃ ಸೋಮಣ್ಣ ಅಂತ ಇಲ್ಲಿ ಅಮ್ಮತ್ತಿ ಹಾಸ್ಪಿಟಲ್. ನೀವು ಹೇಳಿಲ್ಲ ಈ ಕಾರ್ಯಕರ್ತರು ಯುವ ಬ್ರಿಗೇಡ್. ಕುಮಾರ್ ಅವರು ಕಲ್ಯಾಣ್ ಅಂತ ನಾವು ಬಂದು ಎಡಗಡೆ ಆಗ್ತೀವಿ. ಯುವ ಬ್ರಿಗೇಡು ಮತ್ತು ನಾವು ಬಂದು ಬೆಂಗಳೂರಿಗೆ MBA ನಮ್ಮ ಸ್ವಂತ ಊರು ಬಗ್ಗೆ ಕೇಳಿ ದೇವಸ್ಥಾನಗಳು ಸ್ವಚ್ಛತೆ ಮಾಡ್ತಾರೆ. ಅವರು ನಮ್ಮ ದೇವಸ್ಥಾನದ ಅಧ್ಯಕ್ಷ. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಅವರ ಜೊತೆಗೆ ಇವಾಗ ಮಾತು ಹೇಳ್ಬೇಕು. ಜಾಸ್ತಿ ಊಟ ಟೈಮ್ ಆಯ್ತು. ಹೇಳಿದ್ರು ನಮ್ಗೆ ಒಂಥರ ನ್ಯೂಸ್ ಸೊ ನಿಂತ್ಕೊಳ್ಳ ಆಯ್ತು. ಓಕೆ, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಐ ಶುಡ್ ಕಂಗ್ರಾಚುಲೇಟ್ ಯು ಅಂಡ್ ಅಪ್ರಿಷಿಯೇಟ್ ಆ್ಯಕ್ಚುಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಕೊಡಗಿನಲ್ಲಿ ಬಂದಿರೋದಕ್ಕೆ. ಸೊ ಫಸ್ಟ್ ಐ ಶುಡ್ ಥ್ಯಾಂಕ್ ಯು ಆಲ್ಸೋ. ಯಾಕಂದ್ರೆ ಕೊಡಗಿನಲ್ಲಿ ಇರೋರು ತುಂಬ ಕಮ್ಮಿ ಇದರಲ್ಲಿ, ಹೊರಗಡೆಯಿಂದ ಬಂದಿರೋರೇ ಜಾಸ್ತಿ. ಕಸ ಹಾಕಿರೋರು ಮಾತ್ರ ನಾವು, ಬಟ್ ಟ್ರೀಟ್ ಮಾಡೋರು ಮತ್ತೋರು ಅಂತ ಹೇಳಿ ಒಂದು ಸಮಸ್ಯೆ ಬಂದಿದೆ ಈಗ. ಸೊ ಅದೇ ಈವನ್ ಕಾವೇರಿ ನದಿ ಬಗ್ಗೆ ಮಾತಾಡಬೇಕಾದ್ರೆ ಹೋಲ್ ಬ್ಯಾಂಗ್ಳೂರ್ ಡಿಪೆಂಡ್ಸ್ ಅಪಾನ್ ಕಾವೇರಿ ನೀರೇ ಬೇಕು. ಎಲ್ಲರಿಗೂ ಕಾವೇರಿ ನದಿ ನೀರೇ ಬೇಕಾಗ್ತದೆ. ಸೊ ಇಟ್ ಇಸ್ ಬೆಟರ್ ವಿ ಆಲ್ come together and save this river. Okay, so that is why you are here.
ಕೆಲಸಕ್ಕೆ ಬಂದಿದ್ದೀವಿ. ಆ್ಯಂಡ್ ಮೊರೋವರ್ ಐ ಶುಡ್ ಅಪ್ರಿಷಿಯೇಟ್ ಯುವ ಬ್ರಿಗೇಡ್ ಫಾರ್ ಟೇಕಿಂಗ್ ಅಪ್ ಆಲ್ ದೀಸ್ ಇನಿಷಿಯೇಟಿವ್ಸ್ ಬೇಸಿಕ್ಲಿ. ಇಲ್ಲಾಂದ್ರೆ ಹುಡುಗರು ಈ ಟೈಮಲ್ಲಿ ಸಿಗೋದೇ ಕಷ್ಟ. ಆ್ಯಂಡ್ ಎಲ್ಲೆಲ್ಲೋ ಟಾಪ್ ಅಂತ ಹೇಳ್ತೀವಿ ನಾವು, ನಮ್ಮೂರ ಕಡೆ ಟಾಪ್ ಅಂತ ಹೇಳ್ತೀವಿ, ನಮ್ಮ ಟೀ ಅಂಗಡಿ ಹತ್ರ, ಇಲ್ಲಾಂದ್ರೆ ನಮ್ಮ ಎಲ್ಲಿ ಒಂದು ಕಾಮನ್ ಜಾಗದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅಷ್ಟೇ, ಮತ್ತು ಮನೆಗೆ ಹೋಗಿ ಇವತ್ತು ಕರಿ ಊಟ ತಿಂದು ಮಲಗೋದು. ಸೊ ಆ ಥರ ಒಂದು ಕೆಲಸ ಆಗಿಲ್ಲ. ಸೊ ಇಟ್ ಈಸ್ ಅ ವೆರಿ ಪ್ರೊಡಕ್ಟಿವ್ ಗ್ರೂಪ್ ವಿಚ್ ಐ ಕ್ಯಾನ್ ಸಿ ಇನ್ ಫ್ರಂಟ್ ಆಫ್ ಮಿ. ಸೊ ಐ ಕಂಗ್ರಾಚುಲೇಟ್ ಆಲ್ ಆಫ್ ಯು ಫಾರ್ ದಟ್. ಸೊ ಇನ್ನೂ ಭಾಳಷ್ಟು ಕೆಲಸ ಮಾಡೋಕ್ಕಿದೆ ನಮ್ಮ ಮುಂದೆ ಇನ್ ದ ಸರೌಂಡಿಂಗ್. ಸೊ ನಾಟ್ ಓನ್ಲಿ ಕ್ಲೀನಿಂಗ್, ಫಸ್ಟ್ ಆಫ್ ಆಲ್ ಅದು ಯಾರು ಆಗ್ತಾರೆ ಅಂತ ನೋಡಬೇಕು, ಹಾಕಂಗಿಲ್ಲ ಅಂತ ಮಾಡೋದು ಅದೇ ನಮ್ಮ ಕೆಲಸ ಆ್ಯಕ್ಚುಲಿ. ಈಗ ನಾವು ಪುನಃ ಕ್ಲೀನಿಂಗ್ ಮಾಡೋದು ನಮ್ಮ ಕೆಲಸ ಅಲ್ಲ. ಸೊ ಐ ಟೋಲ್ಡ್ ಹಿಮ್ ಆಲ್ಸೋ ಮೆನಿ ಟೈಮ್ಸ್, ಚಂದ್ರಮೋಹನ್ ಹತ್ರನೂ ಹೇಳಿದ್ದೀನಿ. ಸೊ ಇದು ಕ್ಲೀನಿಂಗ್ ಡ್ರೈವ್ ಬೇಡ, ದಯವಿಟ್ಟು ಕ್ಲೀನಿಂಗ್ ಡ್ರೈವ್ ಬೇಡ. ಯಾಕಂದ್ರೆ ನಾವು ಕ್ಲೀನ್ ಮಾಡಿದೀವಿ ಅಂದ್ರೆ ಬಂದು ಕಸ ಹಾಕಿ ಹೋಗ್ತಾರೆ. ಸೊ ಕ್ಲೀನಿಂಗ್ ಬಿಟ್ಟು ಮತ್ತೆ ಕಸ ಹಾಕೋದು ಕಡಿಮೆ ಮಾಡೋಕ್ಕೆ ನಾವು ಏನು ಡ್ರೈವ್ ಮಾಡಬೇಕು ಅದು ಮಾಡೋಣ ಅಂತ ಹೇಳಿ ಒಂದು ಕಾರ್ಯಾಚರಣೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಕಡೆಗಳಲ್ಲಿ ಮಾಡಿದ್ದೀವಿ ಈಗಾಗಲೇ. ಇಫ್ ಯು ವಿಸಿಟೆಡ್ ನಿಸರ್ಗಧಾಮ, ಇಲ್ಲ ಮೋರೋವರ್ ನಮ್ದು ಅರಣ್ಯ ಇಲಾಖೆ ಜಾಗಗಳು, ಟೂರಿಸಂ ಡಿಪಾರ್ಟ್ಮೆಂಟ್, ಟೂರಿಸಂ ಏರಿಯಾಸ್ ಏನಿದೆಯೋ ಅದರಲ್ಲಿ ಮ್ಯಾಕ್ಸಿಮಮ್ ನಾವು ಈಗ ಪ್ಲಾಸ್ಟಿಕ್ಸ್ ಎಲ್ಲ ಅವಾಯ್ಡ್ ಮಾಡಿದ್ವಿ. ಪ್ಲಾಸ್ಟಿಕ್ ತಗೊಂಡು ಹೋಗಿದಾರ ಅಂದ್ರೆ ವಿಲ್ ಗಿವ್ ದಮ್ ದ ಟೋಕನ್ಸ್. ಸೊ ಇಫ್ ಯು ಹ್ಯಾವ್ ಟು ಕ್ಯಾರಿ ಅ ವಾಟರ್ ಬಾಟಲ್, ಯು ಹ್ಯಾವ್ ಟು ಪೇ 10 rupees ಫಾರ್ ದಟ್. ಸೊ ನಿಮ್ಮ ವಾಟರ್ ಬಾಟಲ್ ಅಲ್ಲಿ ವಿಲ್ ಪುಟ್ ದ ಸ್ಟಿಕ್ಕರ್. ಒನ್ಸ್ ಇಫ್ ಯು ಬ್ರಿಂಗ್ ಇಟ್ ಬ್ಯಾಕ್, ಯು ವಿಲ್ ಗೆಟ್ ಬ್ಯಾಕ್ ಯುವರ್ 10 rupees, otherwise your 10 rupees is gone. It is for the government, for us to clean it up. So ಆ ಥರ some new initiatives we are bringing. ಸೊ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಎ ಗುಡ್ ರೆಸ್ಪಾನ್ಸ್. ಯಾಕಂದ್ರೆ ಬಂದು ಈಗ ಎಲ್ಲರ ಹತ್ರನೂ ಹಣ ಇದೆ. ಸೊ ಖರ್ಚು ಮಾಡೋಕ್ಕೆ ಯಾರ ಹತ್ರನೂ ಹಣ ಕೊರತೆ ಇದೆ ಅಂತ ಏನೂ ಇಲ್ಲ. ಯಾಕಂದ್ರೆ ಬರೋರೆಲ್ಲ ಟೂರಿಸ್ಟೇ, ಅಲ್ಲಿಂದ ಕ್ಯಾಬ್ ತಗೊಂಡು ಬರೋದು 5,000 10,000 ಪೇ ಮಾಡಿ. ಸೊ ಇಟ್ ಡಸಂಟ್ ಮ್ಯಾಟರ್ ಫಾರ್ ದಮ್ ಆ್ಯಕ್ಚುಲಿ. ಆಗಾಗ ಸೊ ಕಸ ಹಾಕೋದಿಗೂ ಅವ್ರು ಏನೋ ಯೋಚನೆ ಮಾಡಲ್ಲ, ಚಿಂತೆ ಮಾಡಲ್ಲ. ಸೊ ಆಯಿತು, ಓಕೆ 10 ರೂಪಾಯಿ ಹೋಗ್ಲಿ ಅಂತ ಹೇಳಿ ಆ ಥರ ಮೆಂಟಾಲಿಟಿ ಬರೋರು ಇದ್ದಾರೆ. ಸೊ ಇದು ಯಾವ ಥರ ನಾವು ಕರ್ಟೇಲ್ ಮಾಡ್ಬೋದು, ಪಾಲಿಸಿ ಲೆವೆಲ್ ಡಿಸಿಷನ್ಸ್ ಮಾಡಬೇಕಾ, ಇಲ್ಲ ಏನು ಮಾಡಬೇಕು? ಈಗ ಯಾಕೆ ವಾಟರ್ ಬಾಟಲ್ಸ್ ಬರ್ತಾ ಇದೆ, ಯಾಕೆ ಪಾಲಿಥಿನ್ ಬ್ಯಾಗ್ಸ್ ಬರ್ತಾ ಇದೆ, ಸೊ ಯಾಕೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಾವು? ಸೊ ಇದು ಸೆಕೆಂಡ್ ಲೆವೆಲ್ ನಾವು ಹೋಗ್ಬೇಕು. ಈಗ ಪುನಃ ನಾವು ಕ್ಲೀನ್ ಮಾಡಿ ಹಾಕೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಸೊ ಎಲ್ಲಿಂದ ಬರ್ತದೆ, ಯಾಕೆ ಬರ್ತದೆ ಅಂತ ನಮಗೆ ಗೊತ್ತಾಗಬೇಕು. ವಿ ಹ್ಯಾವ್ ಟು ಬಿ ಬಿಟ್ ಮೋರ್ ರೆಸ್ಪಾನ್ಸಿಬಲ್ ಇನ್ ಅವರ್ ಡೈಲಿ ಲೈಫ್. ಸೊ ಈಗ ನೀವು ಎಷ್ಟು ಜನರ ಹತ್ರ ವಾಟರ್ ಬಾಟಲ್ ತಗೊಂಡ್ಬಂದಿದ್ರಿ ಗೊತ್ತಿಲ್ಲ ನನಗೆ. ಸೊ ಯಾವಾಗಲೂ ಒಂದು ವಾಟರ್ ಬಾಟಲ್ ಕೈಯಲ್ಲಿ ಇಟ್ಕೊಳ್ಳಿ. ಸೊ ಸರ್ಟನ್ ಸ್ಮಾಲ್ ಇನಿಷಿಯೇಟಿವ್ಸ್, ನಿಮ್ಮದು ಒಂದು ವಾಟರ್ ಬಾಟಲ್ ಇತ್ತಂದರೆ ನೀವು ಮತ್ತೆ ಕಡೆ ಹೋಗಿ ವಾಟರ್ ಬಾಟಲ್ ತಗೊಳ್ಳೋಕೆ ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ಅಟ್ಲೀಸ್ಟ್ 1 ಲೀಟರ್ ವಾಟರ್ ಬಾಟಲ್ ನೀವು ಕ್ಯಾರಿ ಮಾಡೋದು. ಕಾರ್ಸ್ ಮತ್ತು ಪ್ರೈವೇಟ್ ಏನೋ ಒಂದು ಬ್ಯಾಗ್ ಇತ್ತಂದ್ರೆ ಅದರಲ್ಲಿ ಹಾಕೊಂಡು ಬರ್ಬೋದು. ಸೊ ಈಗ ಮೋರಿಗೆ ಹೋಗಿದೆ ಅಂದ್ರೆ ಒಂದೊಂದು ಬ್ಯಾಗಿಗೂ 33 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ನಾವು ಯಾವಾಗಲೂ ತಗೊಂಡು ಹೋಗಲ್ಲ. ನೋ ಬಡಿ ಹ್ಯಾಸ್ ದಟ್ ಮೆಂಟಾಲಿಟಿ ಟು ಟೇಕ್ ಅ ಬ್ಯಾಗ್ ಅಂಡ್ ಬ್ರಿಂಗ್ ಇಟ್ ಬ್ಯಾಕ್. ನಾವು ಚಿಕ್ಕ ಹುಡುಗರಾಗಿರುವಾಗ ಮನೆಯಿಂದ ಕೊಟ್ಟು ಕಳಿಸ್ತಾ ಇದ್ದಾರೆ ತಾಯಿ, ಓಕೆ ತಗೊಂಡು ಹೋಗಿ ತಗೊಂಡ್ಬನ್ನಿ ಅಂತ ಹೇಳಿ. ಸೊ ನಾವು ವಿ ಹ್ಯಾವ್ ಲಾಸ್ಟ್ ದಟ್ ಹ್ಯಾಬಿಟ್ ಆ್ಯಕ್ಚುಲಿ. ಸೊ ಆ ಥರ ಹ್ಯಾಬಿಟ್ ಇನ್ಕಲ್ಕೇಟ್ ಮಾಡೋದು. ಮತ್ತು ಸೈಕಲ್ಸ್ ಯೂಸ್ ಮಾಡೋದು. ಸೈಕಲ್ಸ್ ಇಟ್ಸ್ ಅ ವೆರಿ ಗುಡ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. Bangalore is a very apt place for very good city for cycling. So for total Bangalore ಅಲ್ಲಿ ನೀವು ಎಲ್ಲೆಲ್ಲಿ ಕೆಲಸ ಮಾಡಬೇಕು, ಯು ಕ್ಯಾನ್ ಯೂಸ್ ದ ಸೈಕಲ್ಸ್. ಅಂಡ್ ಮೋರೋವರ್ ಬ್ಯಾಂಗ್ಳೂರ್ ಟ್ರಾಫಿಕ್ ನಿಮ್ಗೆ ಗೊತ್ತಿರ್ತದೆ. ಸೊ ಇಟ್ ವಿಲ್ ಅವಾಯ್ಡ್ ಕಂಜೆಷನ್ ಆಲ್ಸೋ. ಈ ಥರ ಚಿಕ್ಕ ಪರ್ಸನಲ್ ಚೇಂಜಸ್ ವಿಚ್ ವಿ ಕ್ಯಾನ್ ಮೇಕ್, ಅದು ನಾವು ಮಾಡಿದೀವಿ ಅಂದ್ರೆ ವಿ ಕ್ಯಾನ್ ಏಬಲ್ ಟು ಸಿ ಅ ವೆರಿ ಬಿಗ್ ಡಿಫರೆನ್ಸ್ ಇನ್ ದ ಸೊಸೈಟಿ ಅರೌಂಡ್ ಅಸ್. ಸೊ ಅದು ನೀವು ತಗೊಂಡೋಗ್ಬೇಕು. ಯು ಮೇ ಬಿ ನೋಯಿಂಗ್ ಆಲ್ ದೀಸ್ ಥಿಂಗ್ಸ್, ಎಲ್ಲರಿಗೂ ಎಲ್ಲ ಗೊತ್ತಿದೆ. ಬಟ್ ಹೌ ಆರ್ ಯು ಗೋಯಿಂಗ್ ಟು ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್? ನಿಮ್ಮ ಸುತ್ತಿ ಇರೋರಿಗೆ ಯಾವ ಥರ ತಗೊಂಡು ಹೋಗ್ತೀರಿ? ಸೊ ಯುವ ಬ್ರಿಗೇಡ್ ಇಸ್ ಒನ್ ಕೈಂಡ್ ಆಫ್ ಅನ್ ಇನಿಷಿಯೇಟಿವ್ ಟು ಟೇಕ್ ದಿಸ್ ಐಡಿಯಾಸ್ ಅಂಡ್ ಇನಿಷಿಯೇಟಿವ್ಸ್ ಟು ಅ ಲಾರ್ಜರ್ ಗ್ರೂಪ್. ಸೊ ಅದು ನೀವು ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ತೀರಿ, ಎಷ್ಟು ಎಫಿಷಿಯಂಟ್ ಆಗಿ ಮಾಡ್ತೀರಿ, ಅದ್ರ ಮೇಲೆ ಹೌ ಆರ್ ಯು ಗೋಯಿಂಗ್ ಟು ರೀಚ್ ದ ಪೀಪಲ್ ಇಸ್ ಡಿಪೆಂಡಿಂಗ್ ಅಪಾನ್ ದಟ್. ಸೊ ಐ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಹಿಯರ್. So we'll come up with some other very good initiatives so that maybe a bit more innovative initiatives to curb all these things. With respect to Kaveri ಹೇಳಬೇಕಾದ್ರೆ ಫ್ರಮ್ ಕೂರ್ಗ್ ಆಲ್ಸೋ ನಾವು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಕಾವೇರಿ ಇಲ್ಲಿಂದ ಸ್ವಚ್ಛವಾಗಿ ಹೋಗ್ಲಿ ಹೊರಗಡೆ ಮೈಸೂರಿಗೆ, ಆಮೇಲೆ ಮೈಸೂರಿನವರು ಕ್ಯಾರಿ ಫಾರ್ವರ್ಡ್ ಮಾಡಿ ಹೋಗ್ಲಿ ಅಂತ ಹೇಳಿ. ಸೊ ಈವನ್ ನೌ ವಿ ಆರ್ ನಾಟ್ ಏಬಲ್ ಟು ಡೂ ಇಟ್. ಅದು ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಈಗ ಮಾಡ್ತಾ ಇದ್ದೀವಿ. ಸೊ ಮೇ ಬಿ ವಿಲ್ ಅಚೀವ್ ಇಟ್ ಇನ್ 2-3 years ಮಾಡ್ಬೋದಲ್ಲ.
Yeah. So thank you once again for doing this. ತಮಿಳಿನ ಮಾತಾಡಿ Yeah, ತಮಿಳು ಪೇಷಂಟ್. ಮೈತ್ರಿ So my name is Subbaya. I'm coming from Tirunelveli, Tamil Nadu. So we have an organization called Nellai Udavara Panikulam, which does the same kind of activities for temples and unmaintained, undermaintained temples, and the ponds, public ponds also. So it is an year-long initiative that we are talking with Kumarji and Chakravarti ji that we need to do something like that to develop the relationship between two states, which will increase the brotherhood, which will strengthen the brotherhood of the two states actually. So we have a small kind of group in Bangalore also, which does the same kind of activity in and around Bangalore, which is called Swachha Devali Sevit. We wanted to do this for last 1 year, but it has come to plan in this year only actually, I mean today. So I really thankful for Kumarji and Chakravarti ji for this opportunity, that at least we can tell the people that there is no kind of aversion towards that, like I'm a Tamilian, I'm asking water from a Kannadiga and he's not ready to give me. No such aversion. We are still brothers and we will be continuing to do this after that. I really thank for this opportunity. Thank you. ಇನ್ನು ನಾನೇ ಕೊನೆಗೆ ಹುಡುಗರು. ಬಹಳ ಸಂತೋಷದ ಸಂಗತಿ, ಎಲ್ಲ ಹುಡುಗರು ಬಂದಿದ್ದೀರಿ. ಇನ್ಫ್ಯಾಕ್ಟ್ ರಿಸ್ಟ್ರಿಕ್ಟ್ ಮಾಡಿದ್ದಕ್ಕೆ ಇಷ್ಟು ಜನ, 50ಕ್ಕಿಂತ ಹೆಚ್ಚಿರಬಾರ್ದು ಅಂತ ಪದೇ ಪದೇ ಹೇಳಿದ್ರಿಂದ ಇಷ್ಟಿದ್ವಿ. ಯಾಕಂದ್ರೆ ತುಂಬಾ ಜನ ಬಂದಿದ್ರೆ ನಮಗೂ ಕಷ್ಟ ಆಗಿರ್ತಿತ್ತು. ಯಾಕಂದ್ರೆ ಕೆಲಸದ ವ್ಯಾಪ್ತಿ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಹುಶಃ ಅಲ್ಲಿ ಕ್ಲೀನ್ ಮಾಡುವಾಗ ಅನ್ಸುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಜನ ಬಂದಿದ್ರೆ ಚೆನ್ನಾಗಿರ್ತಿತ್ತೆ ಅನ್ನೋ ಅಂತ. ಬಟ್ ಕಡಿಮೆ ಇದ್ದಿದ್ದಕ್ಕೆ ಎಲ್ಲ ಶ್ರಮವನ್ನು ಹೊರುವಂತ ಭಾಗ್ಯ ಸಿಕ್ತು. ಮತ್ತು ಅದು ಹೊತ್ತಿದ್ದಕ್ಕೆ ಆನಂತರದ ಸ್ನಾನ ಮಜಾ ಬಂತು. ಯಾವಾಗ್ಲೂ ಹಾಗೆ ಕಷ್ಟಪಟ್ಟ ಮೇಲೆ ಆನಂತರದ ಸುಖಕ್ಕೆ ಎಂಜಾಯ್ಮೆಂಟ್ ಬಹಳ ಇರುತ್ತೆ ಅಂತ. ಆದರೆ ಸುಮ್ಮನೆ ಸ್ನಾನ ಮಾಡಿದ್ರೆ ಒಂದು ಕಾವೇರಿ ಸ್ನಾನ ಆಗಿರ್ತಿತ್ತು. ಕಷ್ಟಪಟ್ಟು ಸ್ನಾನ ಮಾಡೋದಕ್ಕೆ ಒಂದು ಬಹಳ ಸಂತೋಷ ಇದೆ. ಇದು ಜೀವನದ ಮೊದಲನೇ ಪಾಠ, ಬೆಸ್ಟ್ ಪಾಠ. ಎರಡನೇದು ನೀರು ಜೀವಜಲ. ಈಗಲೇ ನೀವು ನೋಡ್ತಿದ್ರಿ, ಅಲ್ಲಿ ನೀವು ಎಷ್ಟು ಆಯಾಸ ನೀವು ಮಾಡ್ಕೊಂಡಿದ್ರು ಕೂಡ ಪರಿಹಾರ ಮಾಡಿಸುವ ತಾಕತ್ತಿರುವುದು ನೀರಿಗೆ ಮಾತ್ರ. ಸೆಕೆಂಡ್ಲಿ, ಬಿಲೀವ್ ಮೀ, ಹರಿಯುವ ನೀರಿಗಿರುವಂತ ತಾಕತ್ತು ಸ್ವಿಮ್ಮಿಂಗ್ ಪೂಲ್ ನ ನೀರಿಗೂ ಇಲ್ಲ. ಈ ಹರಿಯುವ ನೀರಿನ ವೈಶಿಷ್ಟ್ಯ ಅದು. ನೀವು ಅಲ್ಲಿ ಕಳೆದ 1-1.5 ಗಂಟೆ ಹೆಂಗಿತ್ತು ಅಂತಂದ್ರೆ ಯಾಕಾದ್ರೂ ಎದ್ದು ವಾಪಸ್ ಬರಬೇಕು ಅನ್ನೋ ಮಟ್ಟಿಗೆ ಅದೊಂದು ಆನಂದ ಕೊಡ್ತಿತ್ತಲ್ಲ. ನಮ್ಮ ಇಡೀ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ವಾಪಸ್ ತಯಾರು ಮಾಡಿತ್ತು. ನಾವು ತಿಂಡಿ ತಿಂದಿದ್ದು ಬಹಳ ಲೇಟ್ ಆಗಿ, ಇಷ್ಟು ಬೇಗನೆ ಹೊಟ್ಟೆ ಹಸಿತೋ ಇರೋ ಅಂದ್ಬಿಟ್ಟು ಈಗಾಗಲೇ ಶುರುವಾಗೋಗಿದೆ ಯಾವಾಗ ಊಟ ಮಾಡೋದು ಅಂತ. ಇದು ಹರಿಯುವ ನೀರಿಗೆ ಮಾತ್ರ. ನೆನಪಿಟ್ಕೊಳ್ಳಿ, ಈ ನೀರು ನಿಂತೋದ್ರೆ ನಮ್ಮನ್ನ ಕಾಪಾಡುವವರು ಯಾರೂ ಇಲ್ಲ. ಅರ್ಥ ಪೂರ್ತಿ ನಾಶ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ದೊಡ್ಡ ಜವಾಬ್ದಾರಿ ನಮ್ಮದು. ಈ ನೀರಿನ ಸೋರ್ಸಸ್ ಗಳನ್ನ ಹೇಗೆ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಹಾಗೆ ಉಳಿಸ್ಬೇಕು. ಇವತ್ತಿನ ದಿನ ಈ ಕೆಲಸ ನಾವು ಮಾಡ್ತಿರ್ಬೇಕಾದಾಗ ರಾಜ್ಯಾದ್ಯಂತ ಒಂದು ಇನಿಷಿಯೇಟಿವ್ ಶುರುವಾಗುತ್ತೆ. ಅಫ್ಕೋರ್ಸ್ ಇವತ್ತು ಶುರುವಾಗಬೇಕು, ಬಟ್ ಇವತ್ತು ಕಷ್ಟ ಒಂದೇ ದಿನಕ್ಕೆ ಆಗೋದು. ನಾವ್ ಏನ್ ಇನಿಷಿಯೇಟಿವ್ ತಗೊಂಡಿದ್ದೀವಿ ಅಂದ್ರೆ ಜಲ ಜನ ಸಂಪರ್ಕ ಸೇತು ಅಂತ. ನೀರಿಗೆ ಮತ್ತು ಜನರಿಗೆ ಯುವ ಬ್ರಿಗೇಡ್ ಸಂಪರ್ಕ ಸೇತು ಆಗಬೇಕು ಅಂತ. ನೀರು ಮತ್ತು ಜನ ಹೇಗಿದ್ದಾರೆ ಅಂತಂದ್ರೆ, ಯಾವತ್ತಿಂದ ಸರ್ಕಾರ ಕೊಳವೆ ಬಾವಿಗಳಿಗೆ ಹಾಕೋದಕ್ಕೆ ಫುಲ್ ಪರ್ಮಿಷನ್ ಕೊಟ್ಟು ಸಬ್ಸಿಡಿ ಕೊಡ್ಲಿಕ್ಕೆ ಶುರು ಮಾಡ್ತೋ ಆವತ್ತಿಂದಲೇ ದೇಶದ ಪರಿಸ್ಥಿತಿ ಹಾಳಾಗೋಯ್ತು. ಮೊದಲೆಲ್ಲ ಹೆಂಗಿತ್ತು ಅಂದ್ರೆ ಬಾವಿಯಲ್ಲಿ ನೀರು ತರಬೇಕಿತ್ತು, 1 ಲೋಟ ನೀರಿಗೂ ಕೂಡ ಮಹತ್ವ ಏನು ಅಂತ ಚೆನ್ನಾಗಿ ಗೊತ್ತಿತ್ತು. ರೈತ ಹೇಗೆ ಅಂದ್ರೆ ಒಂದು ಕಾಲುವೆ ಬಳಸ್ಕೊಳ್ತಿದ್ದ, ಇಲ್ಲ ನದಿ ನೀರನ್ನ ಹೇಗಾದ್ರೂ ಮಾಡಿ ತಂದು ಏತ ಪದ್ಧತಿಯಲ್ಲೋ ಮತ್ತೇನೋ ಪದ್ಧತಿಯಲ್ಲಿ ಬಳಸ್ತಿದ್ದ. ಎವ್ರಿ ಡ್ರಾಪ್ ಆಫ್ ವಾಟರ್, ಅದರ ವ್ಯಾಲ್ಯೂ ಏನು ಅಂತ ಅವನಿಗೆ ಗೊತ್ತಿತ್ತು. ಕೊಳವೆ ಬಾವಿಗಳನ್ನ ಕೊರೆಸ್ಲಿಕ್ಕೆ ಶುರು ಮಾಡಿದ ನಂತರ ನಮಗೆ ನೀರಿನ ವ್ಯಾಲ್ಯೂ ಮರ್ತೇ ಹೋಗಿದೆ. ಸರ್ಕಾರ ಇಷ್ಟಕ್ಕೆ ಸುಮ್ಮನಾಗದೆ ಕೊಳವೆ ಬಾವಿಗಳ ನೀರಿಗೆ ಪಂಪ್ ಬೇರೆ ಕೊಡುತ್ತೆ, ಆ ಪಂಪಿಗೆ ಕರೆಂಟ್ ಫ್ರೀ ಕೊಡುತ್ತೆ. ಹಿಂಗಾಗಿ ನೀರು ತೆಗೆದು ಸುರಿದ್ರೆ ಯಾರಪ್ಪಂದು ನನ್ನ ಜಮೀನಿನ ನೀರು ನಾನು ತೆಗೆದು ಸುರಿತೀನಿ ಅಂತ. ಆದ್ರೆ ಗೊತ್ತಿರ್ಲಿ, ಅವನ ಜಮೀನಿನ ನೀರು ಕೂಡ ಎಲ್ಲಿಂದ ಬರುತ್ತೆ ಅಂದ್ರೆ ಕೆಳಗೆ, ಭೂಮಿಯ ಕೆಳಗೆ ಎಲ್ಲಿ ಅವನ ವ್ಯಾಪ್ತಿ ಇಲ್ವೋ ಅಷ್ಟು ಆಳಕ್ಕೆ ಅಲ್ಲಿರುವಂತ ನದಿಯಿಂದನೇ ಅವನು ತೆಗಿಬೇಕು, ಅಲ್ಲಿರುವಂತ ಬಂಡೆಯಿಂದನೇ ತೆಗಿಬೇಕು. ಹೀಗಾಗಿ ಅದು ಕೂಡ ಅವನ ಸ್ವತ್ತಲ್ಲ, ಅದು ಕೂಡ ರಾಷ್ಟ್ರದ ಸಂಪತ್ತೆ. ಆದ್ರೆ ಅದನ್ನ ತೆಗೆದು ಹೀಗೆ ಚೆಲ್ತಾ ಇರ್ಬೇಕಾದಾಗ, ಈ ಕಡೆ ನದಿ ನೀರನ್ನು ಹಿಂಗ್ ನಾಶ ಮಾಡ್ಕೊಳ್ತಿರ್ಬೇಕಾದಾಗ, ಮಳೆ ನೀರನ್ನು ಸಂಗ್ರಹ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇಲ್ಲದೆ ಇರುವಾಗ ಜಗತ್ತಿನ ಪರಿಸ್ಥಿತಿ ಹೇಗಿರ್ಬೋದು ಅಂತ ಆಲೋಚನೆ ಮಾಡಿ. ಮತ್ತು DFO ಸರ್ಕಾರದ ಕುರಿತಂತೆ ಮಾತನಾಡಿದ್ರು. ಸರ್ಕಾರದ ಯೋಜನೆಗಳು ಅಫ್ಕೋರ್ಸ್ ಅವ್ರ ಲೆವೆಲ್ ಅಲ್ಲಿ ಅವ್ರು ಸರ್ಕಾರದ ಯೋಜನೆಗಳನ್ನೇ ಆಲೋಚನೆ ಮಾಡಬೇಕು ಮತ್ತು ಪಾಲಿಸಿ ಮ್ಯಾಟರ್ಸ್ ತರಬೇಕು. ಆದ್ರೆ ನಾನು ಮತ್ತು ನೀವು ಸರ್ಕಾರವನ್ನ ಬದಿಗಿಟ್ಟೆ ಯೋಚನೆ ಮಾಡಬೇಕು. ನನ್ನದೇ ಜವಾಬ್ದಾರಿ ಅಂತ ನಾವು ಯಾವಾಗ ಅನ್ಕೋತೀವೋ ಆಗ್ಲೇ ಒಂದು ಹೆಜ್ಜೆ ಮುಂದೆ ಹೋಗುದು. ಸೊ ಹೀಗಾಗಿ ಮಾಧ್ಯಮಗಳು ಇಲ್ಲಿರೋದ್ರಿಂದ ಮಾಧ್ಯಮಗಳ ಮೂಲಕ ಒಂದಷ್ಟು ಕೆಲಸ ಮಾಡಿಸಬೇಕು ಅಂತ ನಾನು ಚಂದ್ರಮೋಹನ್ ಅವ್ರನ್ನ ವಿನಂತಿ ಮಾಡ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮವನ್ನು ಸ್ವಲ್ಪ ವಿಶೇಷವಾಗಿ ಪ್ರಸಾರ ಮಾಡಿ, ಎಷ್ಟು ಕಷ್ಟ ಆಗಿದೆ ಇದನ್ನು ಗಲೀಜಾಗಿದೆ ಕ್ಲೀನ್ ಮಾಡ್ಲಿಕ್ಕೆ ಅಂತ ಸ್ವಲ್ಪ ಕನ್ವಿನ್ಸ್
ಮಾಡುವ ಪ್ರಯತ್ನವನ್ನ ನಾವು ಮಾಡೋಣ. ಫೇಸ್ಬುಕ್ ಅಲ್ಲಿ ಇದ್ರ ಕುರಿತಂತೆ ವ್ಯಾಪಕವಾದ ಪ್ರಚಾರ ಆಗ್ಲಿ. ಯಾರ್ಯಾರು ಗಲೀಜ್ ಹಾಕ್ತಾರೋ ಅವನಿಗೆ 100 ಸಲ ಯೋಚನೆ ಮಾಡಬೇಕು ಅಂತ. ಮಂಗಳೂರಿನಲ್ಲಿ ಸ್ವಚ್ಛ ರಾಜಮಾರ್ಗ ಮಾಡಬೇಕು ಅಂತ ರಾಜಮಾರ್ಗದ ಪಕ್ಕದಲ್ಲಿ, ಹೈವೇ ಪಕ್ಕದಲ್ಲಿ ಇದೇ ತರ ಕಸ ಎಸೆದಿದ್ವಿ. ನಾವು ಯುವ ಬ್ರಿಗೇಡ್ನವ್ರು ಶುರು ಮಾಡಿದ್ವಿ. 3ನೇ ವಾರ ಮಾಡೋದ್ರ ವೇಳೆಗೆ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಹೊರಡಿಸಿದ್ರು. ಯಾರಾದ್ರೂ ರಸ್ತೆ ಬದಿಯಲ್ಲಿ ಎಸೆದು ಸಿಕ್ಕಾಕೊಂಡ್ರೆ ಅವ್ರಿಗೆ 10,000 ರೂಪಾಯಿ ದಂಡ ಹಾಕ್ತೀವಿ ಅಂತ ಆದೇಶ ಹೊರಡಿಸಿದ್ರು ಅಂತ. ಅವ್ರ ಕಣ್ಣಿಗೆ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆದ್ರೆ ನಾವು ಕ್ಲೀನ್ ಮಾಡ್ಲಿಕ್ಕೆ ಹೋದಾಗ ಅದಕ್ಕಾಗಿರುವಂತ ವ್ಯಾಪಕವಾದ ಸೋಷಿಯಲ್ ಮೀಡಿಯಾ ಪ್ರಚಾರ ಇದೆಯಲ್ಲ, ಆ ಪ್ರಚಾರದ ಕಾರಣದಿಂದ ಬದಲಾವಣೆ ಬಂದಿದೆ ಅಂತ. ಒಂದು ದೊಡ್ಡ ಬದಲಾವಣೆಯನ್ನ, ವ್ಯಾಪಕವಾದ ಬದಲಾವಣೆಯನ್ನ ತರೋದಕ್ಕೆ ನಾವೆಲ್ಲರೂ ಇವತ್ತು ಅಂತ ಯೋಚನೆ ಮಾಡಬೇಕು. ಯಾಕೆಂದ್ರೆ ಸರ್ಕಾರ ತಾನಾಗಿ ಕೈ ಹಾಕಿದ್ರೆ ನಮ್ಮದೇ ಟ್ಯಾಕ್ಸ್ ಹಣವನ್ನ ಖರ್ಚು ಮಾಡುತ್ತೆ ಹೊರತು ಕೆಲಸ ಝೀರೋ. ನಾನು ತುಂಬಾ ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ. ನೀರಿನ ಚಾದಲ್ಲಂತೂ ಎಂಥ ಮೋಸ ನಡೆಯುತ್ತೆ ಈ ದೇಶದಲ್ಲಿ ಅಂತಂದ್ರೆ, ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆಯುವುದು ನೀರಿನಲ್ಲೇ ಗೊತ್ತೂ ಕೂಡ ಆಗಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರ 86,000 ಕೋಟಿ ರೂಪಾಯಿನ ಮುಂದಿನ 5 ವರ್ಷಗಳಲ್ಲಿ ನೀರಾವರಿ ಯೋಜನೆಗೆ ಅಂತಾನೆ ಮೀಸಲಾಗಿಟ್ಟಿದೆ. ಹೆಚ್ಚು ಕಡಿಮೆ ಪ್ರತಿ ವರ್ಷ 17ರಿಂದ 20,000 ಕೋಟಿ ರೂಪಾಯಿ. ಕರ್ನಾಟಕದ ನೀರಾವರಿ ಸಚಿವರು ಹೇಳಿದ್ದಾರೆ 1 ಲಕ್ಷ ಕೋಟಿ ರೂಪಾಯಿನ ಮುಂದಿನ 5 ವರ್ಷಕ್ಕೆ ನಾವು ಖರ್ಚು ಮಾಡಬೇಕು ಅಂತ. ನಾವು ನಿಶ್ಚಯ ಖರ್ಚು ಮಾಡೋದು ಏನ್ ಮಾಡೋದು? ಕೋಲಾರಕ್ಕೆ ನೀರು ತರ್ತೀವಿ ಅಂತ ಯರ್ರಗೋಳು ಪ್ರಾಜೆಕ್ಟ್ ಅನ್ನು ತಗೊಂಡು ಬಂದ್ರು. ಯರ್ರಗೋಳು ಪ್ರಾಜೆಕ್ಟ್ ನಲ್ಲಿ ಹೆಚ್ಚು ಕಡಿಮೆ 250 ಕೋಟಿ ರೂಪಾಯಿ ಅಂದಾಜು ವೆಚ್ಚ, 180 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ರು. ಪೈಪ್ ಬಂತೆ ಹೊರತು ನೀರು ಬರಲಿಲ್ಲ. ಪೈಪ್ ಅನ್ನ ಹಳ್ಳ ತೆಗೆದು ಹಾಕ್ಲೂ ಇಲ್ಲ, ತಂದು ಸೈಡ್ಗೆ ಹಾಕ್ಬಿಟ್ರು. ಒಂದು 50 ಕೋಟಿ ರೂಪಾಯಿ ಖರ್ಚು ಮಾಡಿರ್ಬೋದು, ಉಳಿದಿದಷ್ಟು ನೀರಲ್ಲಿ ಹೋಮ ಆಯ್ತು. ಅದೇ ಕೋಲಾರಕ್ಕೆ ಎತ್ತಿನ ಹೊಳೆ ತರಬೇಕು ಅಂತ ಆಲೋಚನೆ ಮಾಡ್ತಿದ್ದಾರೆ. ಎತ್ತಿನ ಹೊಳೆ ಯೋಜನೆಗೆ 8,000 ಕೋಟಿ ರೂಪಾಯಿ ಅಂತ ಹಳೆ ಗವರ್ಮೆಂಟ್ ಹೇಳಿತ್ತು. ಈಗ ಆಲ್ರೆಡಿ 13,000 ಕೋಟಿ ರೂಪಾಯಿ ಹೋಗಿದೆ. 13,000 ಕೋಟಿ ರೂಪಾಯಿಲಿ ಸ್ವಲ್ಪ ಮಟ್ಟದ ಹಣ ಆಗ್ಲೇ ರಿಲೀಸ್ ಆಗಿದೆ. ಅದರಲ್ಲಿ ಮತ್ತೆ ಪೈಪ್ ತಗೊಂಡು ಕೂತ್ಕೊಂಡಿದ್ದಾರೆ. ಆ ಪೈಪ್ ಅನ್ನು ಎಲ್ಲ ಹಾಕ್ತಿದ್ದಾರೆ ಅಂದ್ರೆ, ಎಲ್ಲಿ ಟಿಂಬರ್ ಸಿಗುತ್ತೋ ಅಲ್ಲಿ ಮರ ಕಟ್ ಮಾಡಿ ಅಲ್ಲಿ ಹಾಕ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಮೊದಲು ಅಲ್ಲಿ ಹಾಕೋದು, ನೀರು ಮಾತ್ರ ಕೊನೆವರೆಗೂ ಹೋಗೋದೇ ಇಲ್ಲ. ಆದ್ರೆ ಆ ನೆಪದಲ್ಲಿ 13,000 ಕೋಟಿ ರೂಪಾಯಿ ಹಣ ನಾನು ಮತ್ತು ನೀವು ಕಟ್ಟಿರೋ ಟ್ಯಾಕ್ಸ್ ನಿಂದಲೇ ತೆಗೆದಿದ್ದಾರೆ ಅನ್ನೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಎಲ್ಲ ಯೋಜನೆಗಳು ಹೀಗೆ. ವಾರಾಹಿ ಪ್ರಾಜೆಕ್ಟ್ ಗೆ 35 ವರ್ಷ ಆಯ್ತು. ನಾನು ಪ್ರತಿಯೊಂದು ಪ್ರಾಜೆಕ್ಟ್ ನೋಡ್ತಾ ಇದ್ದೀನಿ. ಇತ್ತೀಚೆಗೆ ಕಾನೂನು ಸಚಿವ ಜಯಚಂದ್ರ ಸಿಕ್ಕಾಪಟ್ಟೆ ಟೆಂಪರ್ ಇಂದ ಕೂಗಾಡ್ಬಿಟ್ರು. ಏನ್ ಮಾಡ್ತಿದ್ದೀರಿ ನೀವೆಲ್ಲ ಅಂತ. ಯಾಕೆಂದ್ರೆ ಅವ್ರ ಏರಿಯಾದಲ್ಲಿ ನೀರ್ ತರ್ತೀವಿ ಅಂತ 10 ವರ್ಷಗಳಾದ್ರೂ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಲಿಲ್ಲ. 6 ವರ್ಷದಲ್ಲಿ ಕಂಪ್ಲೀಟ್ ಆಗ್ಬೇಕಾಗಿದ್ದ ಪ್ರಾಜೆಕ್ಟ್. ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಸರ್ಕಾರಕ್ಕೆ ನೀವೇನಾದ್ರೂ ಕೊಡ್ತೀರಾ ಅಂತ ಆದ್ರೆ, ಸರ್ಕಾರವನ್ನು ಕೇಳ್ಕೊಳ್ತೀರಾ ಅಂತ ಆದ್ರೆ ಇಷ್ಟೇ ಮಾಡೋದು. ಪಾಲಿಸಿ ಲೆವೆಲ್ ಅವ್ರು ಏನ್ ಮಾಡ್ತಾರೋ ಮಾಡ್ಲಿ. ಆದ್ರೆ ನಾನು ಮತ್ತು ನೀವೇನಿದ್ದೀವಲ್ಲ, ಇದು ಜನಸಾಮಾನ್ಯರ ಯೋಜನೆಯನ್ನಾಗಿ, ಜನಸಾಮಾನ್ಯರ ಹೋರಾಟವನ್ನಾಗಿ ರೂಪಿಸೋಣ. ಅದು ಹೆಂಗೆ ಪರಿಣಾಮ ಮಾಡುತ್ತೆ ಅಂತಂದ್ರೆ, ಇವತ್ತು ತುಂಗಭದ್ರಾ ಜಲಾಶಯದಲ್ಲಿ ಸರ್ಕಾರವನ್ನು ಕೇಳ್ಕೊಂಡು ಹೂಳೆತ್ತಲಿಲ್ಲ ಅಂತ ಗೊತ್ತಾದಾಗ ರೈತರು ತಮ್ಮನೆ ಟ್ರ್ಯಾಕ್ಟರ್ ತಾವೇ ತಗೊಂಡು ಬಂದಿದ್ದಾರೆ, ತಾವೇ JCB ತಗೊಂಡು ಬಂದಿದ್ದಾರೆ, ತಾವೇ ಹಿಟಾಚಿ ತಗೊಂಡು ಬಂದಿದ್ದಾರೆ, ಹೂಳೆತ್ತೋ ಕೆಲಸ ಶುರು ಮಾಡಿದ್ದಾರೆ. 60 ಜನ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಶುರುವಾಗಿದ್ದು ರಾತ್ರಿ 8 ಗಂಟೆಗೆ ಮುಗ್ದಿದೆ. ರೈತರು ತಾವೇ ಕೆಲಸ ಮಾಡ್ತಾರಲ್ಲ, ಆಗ ನೀರಿನ ವ್ಯಾಲ್ಯೂ ಏನು ಅನ್ನೋದು ರೈತನಿಗೂ ಗೊತ್ತಿರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅದರ ಬೆಲೆ ಗೊತ್ತಾಗತ್ತೆ ಅಂತ. ನೀರಿನ ಬೆಲೆ ಗೊತ್ತಾಗಬೇಕು ಅಂದ್ರೆ ನಾವು ನೀರಿನ ಉಳಿಕೆಗೆ ಇಳಿಲೇಬೇಕು ಅಂತ ಈ ಹಂತದಲ್ಲಿ ಮೊದಲನೇ ಹೆಜ್ಜೆ ನಾವು ಇಟ್ಟಿದ್ದೀವಿ. ಎರಡನೇ ನಾನು ನಿಮ್ ಜೊತೆ ತುಂಬಾ ಪ್ರೀತಿಯಿಂದ ಹಂಚ್ಕೊಳ್ಳೋದೇನು ಅಂದ್ರೆ, ನಂಗೆ ಗೊತ್ತು ಯುವ ಬ್ರಿಗೇಡ್ ಕಾರ್ಯಕರ್ತರಿಗೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಕಾವೇರಿ ಇಶ್ಯೂ ನಡಿಬೇಕಾದ್ರೆ ಅನೇಕರು ಗಲಾಟೆ ಮಾಡೋರು. ನನಗೂ ಅನೇಕ ಹುಡುಗರು ನೀವೇನಾದ್ರೂ ಒಂದು ಹೇಳಿಕೆ ಕೊಡಿ ಅಂತ. ಏನು ಹೇಳಿಕೆ ಆಗ ಯಾಕೆ ಕೊಡ್ತಿರ್ಲಿಲ್ಲ ಅಂತಂದ್ರೆ, ಹೋರಾಟದಲ್ಲಿ ನಂಬಿಕೆ ಇಲ್ಲ ನನಗೆ. ಹೋರಾಟ ಮಾಡಬಾರ್ದು ಅಂತ ನಾನು ಹೇಳಲ್ಲ, ಹೋರಾಟ ಮಾಡೋರು ಹೋರಾಟ ಮಾಡ್ಲಿ. ಆದ್ರೆ ಹೋರಾಟದಿಂದ ಹಿಂದೆ ನಾವೊಂದಷ್ಟು ಬ್ಯಾಕ್ ಎಂಡ್ ಕೆಲಸ ಮಾಡಬೇಕು ಅಂತ ಅವತ್ತು ಹೇಳ್ತಿದ್ವಿ. ಇವತ್ತು ಅದಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಈ ಮೊದಲನೇ ಹೆಜ್ಜೆಯಲ್ಲಿ ಕಾವೇರಿ ಕ್ಲೀನ್ ಮಾಡಿದ್ದೀವಿ. ತಮಿಳುನಾಡಿನ ಹುಡುಗರು ಕೂಡ ಇವತ್ತು ಬಂದಿದ್ದಾರೆ. ಅವ್ರು ಹೇಳಿ ಬಹಳ ಚೆನ್ನಾಗಿತ್ತು, ನಾವಿಬ್ರು ಯಾವತ್ತಿದ್ರು ಅಣ್ಣ ತಮ್ಮಂದ್ರೆ ಅಂತ. ನೀರು ನಮ್ಮನ್ನ ಡಿವೈಡ್ ಮಾಡಬಾರ್ದು, ನೀರು ನಮ್ಮನ್ನು ಕೂಡಿಸಬೇಕು. ಕಾವೇರಿಯೇ ಪ್ರೀತಿಯಿಂದ ಕೊಡಗಿನಿಂದ ತಮಿಳುನಾಡಿಗೆ ಹರಿತಾ ಇರ್ಬೇಕಾದಾಗ ನಾವು ಗಲಾಟೆ ಮಾಡ್ಲಿಕ್ಕೋಸ್ಕರ ಇಟ್ಕೋಬಾರ್ದು. ಉಲ್ಟಾ ಕಾವೇರಿನ ಹೆಂಗ್ ತುಂಬಿಸ್ಬೇಕು ಅಂದ್ರೆ, ತಮಿಳುನಾಡಿನವ್ರು ನಮ್ಗೆ ಹೇಳ್ಬೇಕು ದಯಮಾಡಿ ನಿಲ್ಲಿಸಿ ಸಾಕು ಕಾವೇರಿನ, ನಾವ್ ಹೇಳ್ಬೇಕು ದಯಮಾಡಿ ತಗೊಳ್ಳಿ ಅಂತ. ಅಷ್ಟು ತುಂಬಿ ಹರಿಯುವಂತ ಆಗ್ಬಿಟ್ರೆ, ಕಾವೇರಿ ಹಿಂಗ್ ತುಂಬಿ ಹರಿದ್ ಬಿಟ್ರೆ ಗಲಾಟೆ ಆಗ್ಬೇಕಾಗಿರೋದು ಬೇರೆ ಕಾರಣಕ್ಕೆ ಇರ್ಬೇಕು. ನೀರ್ ಜಾಸ್ತಿ ಆಗಿದೆ ಅಂತ ಗಲಾಟೆ ಆಗ್ಬೇಕು ಅನ್ನೋ ಕಾರಣ ಇದೆಯಲ್ಲ, ಇದು ನನ್ನ ದೂರದೃಷ್ಟಿಯ ಕಲ್ಪನೆ. ನಂಗೆ ಗೊತ್ತಿಲ್ಲ ನಾನು ಮತ್ತು ನೀವು ನಮ್ಮ ಜೀವಮಾನದಲ್ಲಿ ನೋಡ್ತೀವೋ ಇಲ್ವೋ, ಆದ್ರೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಂತೂ ಕಾವೇರಿಗೋಸ್ಕರ ಬೆಂಕಿ ಹಚ್ಕೊಳ್ಬಾರ್ದು. ಕಾವೇರಿ ನೀರಲ್ಲಿ ನೆಮ್ಮದಿಯಿಂದ ಸ್ನಾನ ಮಾಡಿ ಇರುವಂತ ವಾತಾವರಣ ರೂಪಿಸುವುದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಇಲ್ಲಿಗೆ ನಿಲ್ಸೋದು ಬೇಡ, ಇದನ್ನ ನಿರಂತರವಾಗಿ ಮಾಡ್ತಾ ಇರೋಣ. ಚಂದ್ರಮೋಹನ್ ಅವರು ಒಂದು ಒಳ್ಳೆ ಕಾಂಟ್ಯಾಕ್ಟ್ ನಮ್ಗೆ ಈ ದೃಷ್ಟಿಯಿಂದ. ನಮ್ಮ ಸಿಂಗಲ್ ಮ್ಯಾನ್ ಕಾಂಟ್ಯಾಕ್ಟ್ ಏನಾದ್ರು ಈ ಕುಶಾಲನಗರದ ಭಾಗದಲ್ಲಿ ಕೊಡಗಿನಲ್ಲಿ ಇದ್ರೆ ಅದು ಚಂದ್ರಮೋಹನ್ ಅವರು ಇದ್ದಾರೆ. ಅವ್ರ ಟೋಟಲ್ ಟೀಮ್ ನಮ್ಮ ಜೊತೆ ಇದೆ. ಎಲ್ಲವನ್ನೂ ಸೇರಿಸ್ತಾ ಜೋಡಿಸ್ತಾ ಹೇಗೆ ಕಾವೇರಿ ವಿಶಾಲವಾದ ಪ್ರವಾಹವಾಗುತ್ತೋ ಹಾಗೆ ಯುವ ಬ್ರಿಗೇಡ್ ಉಳಿದೆಲ್ಲ ಪ್ರವಾಹಗಳೊಂದಿಗೆ ಸೇರ್ಕೊಳ್ತಾ ಒಂದು ಮಹಾ ಪ್ರವಾಹವಾಗಿ ಜೋಡಿಸ್ಕೊಳ್ಳಿ ಅಂತ ನಾನು ಅತ್ಯಂತ ಪ್ರೀತಿ